RMM Rehoboth Media Ministries. ಯೇಸುವಿನ ಪ್ರೀತಿ ಅನಂತ ಪ್ರೀತಿ ಕಂಡನು ಕಲ್ವಾರಿಯಲ್ಲಿ. ಬರುವೆ ನಾನಿಂತೆ ತರುವೆ ನನ್ನ ಜೀವನ ನನ್ನ ಬಲ ಸುರಕ್ಷಕ. ಬರುವೆ ನಾನಿಂತೆ ತರುವೆ ನನ್ನ ಜೀವನ ನನ್ನ ಬಲ ಸುರಕ್ಷಕ. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಕಳೆದ ದಿನದ ನನ್ನ ಜೀವಿತ ಬರಮಾಡಲು ನನ್ನಿಂದಾಗಿದೆ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೇವಾ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೇವಾ. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಬರುವೆ ನಾನಲ್ಲಿ ರಕ್ಷಕ, ತೊಳೆ ನನ್ನನು ನರಕಿ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯಪಡಿಸು ನನ್ನನು. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯಪಡಿಸು ನನ್ನನು. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ.
ಏನಮ್ಮ ನಿನ್ನ ಹೆಸರು? ಜಾನಕಿ ಎಲ್ಲಿಂದ ಬರ್ತಿದ್ಯಾ ಜಾನಕಿ? ಇಲ್ಲ ಇದೇ ಊರ ಮುಡ್ಲಗಿಲ್ಲ? ಏನಾಗಿತ್ತಮ್ಮ ಜಾನಕಿಮ್ಮ? 1 ತಿಂಗಳಾಗಿತ್ರಿ. ಅದು ನನ್ನ ಹೊಟ್ಟೆಯಲ್ಲಿ ಗಂಟಾಗಿ ಆಪರೇಷನ್ ಹೇಳಿದ್ರಿ. ಹಾ, ಆದ್ರೆ ಈಗ ಏನು ಏನಿಲ್ಲ. ಯಾವ್ದು ರೀತಿ ಗಂಟಿತ್ತು ನಿಮ್ಗಮ್ಮ? ಗರ್ಭ ಚೀಲಿಗೆ ಗಂಟ್ ಅದಾವು, ಹಳ್ಳ ಅದಾವ. ಈಗ ಹೆಂಗ್ ಗೊತ್ತು ನಿನ್ಗೆ ಅದು ಹೋಯ್ತು ಅಂತ? ಈಗ ಏನು ನೋವು ಇಲ್ರಿ. ನೋವಿಲ್ಲ, ಹೋಯ್ತು. ಚಪ್ಪಾಳೆ ಹೊಡೆರಿ ಯೇಸು ಸ್ವಾಮಿಗೆ. ಏನಾಯ್ತು ಅಜ್ಜಿ? ಈಗ 2 ತಿಂಗಳಾತ್ರಿ ಆಪರೇಷನ್ ಆಗಿದ್ದು. ಒಂದು ಕಣ್ಣ ಹಾ. ಮಿರೇಜಕ್ಕಾಗಿತ್ರಿ. ಹಾ, ಆದ್ರೂ ನನಗೆ ಕತ್ತಲನ ಇದ್ದುರಿ. ಕತ್ತಲ? ಇದು ಕಣ್ಣ ಆಗಬೇಕಂದಿರ್ರಿ. ಕತ್ತಲೆ ಇತ್ತು, ಕತ್ತಲನ ಇದ್ದುರಿ. ಕಾಣ್ತಾ ಇರ್ಲಿಲ್ಲ. ಇಲ್ರಿ. ಹಾ, ಈಗೇನಾಯ್ತಮ್ಮ? ಈಗ ಬೆಳಕ ದೇವರ ಆಶೀರ್ವಾದದಿಂದ ನನಗೆ ಬೆಳಕ. 2 ಕಣ್ಣು ಕಾಣ್ತಾ ಇದೆ. ಚಪ್ಪಾಳೆ ಹೊಡೆರಿ ಯೇಸು ಸ್ವಾಮಿಗೆ. ಏನಮ್ಮ ನಿನ್ನ ಹೆಸರು? ಬಾಳವ್ರಿ ಯಾವ ಊರಮ್ಮ? ಕಪ್ಲದ್ರಿ. ಯಾವ ಕಣ್ಣು ಕಾಣಿಸ್ತಾ ಇರ್ಲಿಲ್ಲಮ್ಮ? ಇದಕ್ಕೆ ಸ್ವಲ್ಪ ಕಾಣ್ತಕ್ಕಿಲ್ಲ ಒಟ್ಟರಿ. ಹಾ, ವರ್ಷನ ಗಂಡ್ರಾಗ ಮುತ್ತ ತೊಗೊಂಡ್ರಿ. ಹಾ, 9 ದವಾಖಾನೆ ರೊಕ್ಕ ಸಾಕಾಗಿ ಹಾಕಿದ್ರಿ. ಹಾ. ಹಾಕಿ ಇಸ್ನ ಮ್ಯಾಲ ಹೆಸರು ಮ್ಯಾಲ ನಿಮ್ಗೆ ಬಿಟ್ಟಿದ್ರಿ. ಹಾ. ಮತ್ತೆ ನಿನಗೆ ದೇವ್ರು ಹೊರಗಡೆ ಕೊಟ್ಕೊಂಡಂಗೆ ಕಾಣ್ತಾ ಈಗ. ನಿನಗೆ ಯಾಕೆ ನಾವು ಬೇಕಾದ್ರೆ ಜೋರಾಗಿ ಕೈಗಳನ್ನ ತಟ್ಟಿ ಚಿಂತೆ ಮಾಡ್ಬೇಡ. ಯೇಸುವನ್ನ ಮಹಿಮೆ ಪಡಿಸೋಣ. ಚಿಂತೆ ಮಾಡ್ಬೇಡ. ದೇವರು ಇವತ್ತು ದೇವರು ನಿನ್ನನ್ನು ಪ್ರೀತಿ ಮಾಡೋದ್ರಿಂದಾನೇ ನಿನಗೆ ಆ ಕಣ್ಣು ಕೊಟ್ಟಿದ್ದು. ಯೇಸು ಸ್ವಾಮಿ ಎಷ್ಟು ಪ್ರೀತಿ ಮಾಡ್ತಾರೆ ನಿನ್ನನ್ನು ಅಲ್ವಾ? ನನಗೆ ಒಬ್ಬ ಚೆನ್ನಾಗಿ ಕಾಣುತ್ತೆ ಕಣ್ಣು. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಇದು ಕೇಳ್ತಿದ್ದಿಲ್ರಿ. ಎಷ್ಟು ವರ್ಷದಿಂದ? 4-5 ವರ್ಷ ಆತ್ರಿ. ಹಾ, ಯಾವ ಕಿವಿ? ಇವು ಎಡಗಡಿಕೆ ಎಡಗಿವಿ. ಬಲಗಿವಿ ಚೆನ್ನಾಗಿದೆ. ಚೆನ್ನಾಗಿ. ಬಲಗಿವಿ ಮುಚ್ಕೊಳ್ಳಿ. ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಒಂದು ಕಣ್ಣು ಕಾಣ್ತಿರ್ರಿ. ಏನು ಕಾಣ್ತಿರ್ಲಿಲ್ಲ. ಈಗ ಕಾಣತ್ತಾ? ಕಾಣಕ್. ಕಿವಿ ಕೇಳತ್ತಾ? ನನ್ನ ಹೆಸರು ಗೌರವ್ ಮಾರಾಪುರ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ನಾನು ಕಾಣ್ತೀನ? ಎಷ್ಟಮ್ಮ ಇದು? 1. ನನ್ ಮೂಗು ಮುಟ್ಟು. Total blind in her left eye. Jesus opened her blind eyes. ಇನ್ನೊಂದು ಸಾಕ್ಷಿ ಏನಂದ್ರೆ ಅಮ್ಮಗೆ ಬಲಗಾಲಲ್ಲಿ ಗಂಟಿತ್ತಂತನ ಈಗ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡು. ಕರಗಿದೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಕಿವಿ ಕೇಳಿಸ್ತಾ ಇರಲಿಲ್ಲ, ದೇವ್ರ ಕಿವಿ ಕೊಟ್ರು. ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕಣ್ಣು ಕೊಟ್ರು. ಗಡ್ಡೆ ಇತ್ತು, ಗಡ್ಡೆನು ಮಾಯವಾಯ್ತು. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಬೇಗನೆ ಪರೀಕ್ಷೆ ಮಾಡ್ಕೊಳ್ರಿ. Listen to this wonderful testimony. ಈ ಅಮೂಲ್ಯವಾದ ಸಾಕ್ಷಿಯನ್ನು ಕೇಳಿಸ್ಕೊಳ್ರಿ. ಹುಟ್ಟದಾಗಿಂದ ಕುರುಡ, ಇವತ್ತು ಯೇಸು ಸ್ವಾಮಿ ಕುರುಡವನ ಕಣ್ಣುಗಳು ತೆರೆದಿದ್ದಾರೆ. ಹುಟ್ಟಿದಂದಿನಿಂದ ಕುರುಡಾಗ ಇದ್ದಂತ ಈ ಸಹೋದರನ ಕಣ್ಗಳನ್ನ ಯೇಸು ತೆರೆದಿದ್ದಾನೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಯೇಸುವಿಗೆ ಚಪ್ಪಾಳೆ. ನನ್ನ ತಲೆ ಮುಟ್ಟಪ್ಪ, ನನ್ನ ತಲೆ ಮುಟ್ಟು. ನನ್ನಿಂದ ಬಾ. ಜೋರಾಗಿ ಚಪ್ಪಾಳೆ ಯೇಸುವಿಗೆ. ಸಾಕಾಗಲ್ಲ ಅದ್ಭುತಗಳ ದೇವರು. ಕಾಣ್ತೀನಿ, ಚೆನ್ನಾಗಿ ಕಾಣ್ತೀನಿ. ಹುಟ್ಟಿದಾಗೆಲ್ಲ ಈಗ ಸಣ್ಣ ಕಿಡಿಯನ್ನ ಇದು ಅಕ್ಷಯದೆಲ್ಲ ಈಗೆಲ್ಲ ಕಿರಿಯದ ಕಾಣೋದು. ಚಪ್ಪಾಳೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. Total blind from birth, my Jesus opened his blind eyes. ಹುಟ್ಟಿದಂದಿನಿಂದ ಕುರುಡನಾಗಿ ಇದ್ದಂತ ಈ ಸಹೋದರನನ್ನ ನನ್ನ ಯೇಸು ಮುಟ್ಟಿ ಗುಣಪಡಿಸಿದ. ಸಾಕ್ಷಿ ಕೊಟ್ಟು ದೇವರ ನಾಮಕ್ಕೋಸ್ಕರ ಅನೇಕರಿಗೆ ಹೋಗಿ ಹೇಳಬೇಕು. You saw the miracles. These miracles can happen to you also. Be ready to receive your miracles in Jesus' name. Praise the Lord. ದೇವರಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದ ಮೂಲಕ ನಿಮ್ಮ ಮನೆಯನ್ನು ಸಂಧಿಸುವಂತದ್ದು ಎಷ್ಟು ಆನಂದಕರವಾದ ವಿಷಯ. As we were talking in the last episodes about the blessings of the Lord, how it is going to come to us when we obey the voice of God and follow his commandments. ಕಳೆದ ಎಪಿಸೋಡ್ ಅಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಪ್ರಿಯರೇ, ದೇವರ ಮಾತಿಗೆ ನಾವು ವಿಧೇಯರಾಗುವುದಾದರೆ ಎಂತಹ ಆಶೀರ್ವಾದಗಳನ್ನ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಹೇಗೆ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸುತ್ತವೆ ಎಂಬುದಾಗಿ. We have been blessed because we have been obedient to the voice of God and following his commandments.
commandments what he has taught us. ನಾವು ಆಶೀರ್ವಾದ ಹೊಂದಿದ್ದೇವೆ, ಹೌದು. ಕಾರಣ ದೇವರ ಮಾತಿಗೆ ನಾವು ವಿಧೇಯರಾಗಿ ನಡ್ಕೊಂಡಿದ್ದೇವೆ, ಆತನ ಮಾತಿಗೆ ಶ್ರದ್ಧೆ ಕೊಟ್ಟು ನಾವು ಕೇಳಿದ್ದೇವೆ, ಅದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. We believe that God is going to bless you because you are going to obey the voice of God. ನಾವು ನಂಬುತ್ತಾ ಇದ್ದೇವೆ ಪ್ರಿಯರೇ, ನೀವು ಸಹ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಂಡಿದ್ದೀರಿ, ಹಾಗಾಗಿ ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವಾದ ಮಾಡಿದ್ದಾನೆ. God is a good God. ನಮ್ಮ ದೇವರು ಒಳ್ಳೆಯ ದೇವರು. He longs for your heart so that your life should be blessed and you should be prosperous and you should inherit every promise which God has declared to us. ನಿನ್ನನ್ನು ಕುರಿತು, ನಿನ್ನ ಹೃದಯವನ್ನು ಕುರಿತು ಬಹಳಷ್ಟು ಬಯಕೆ ಪಡುವಂತವನು ಆತನಾಗಿದ್ದಾನೆ, ಬಹಳಷ್ಟು ಬಯಸುವವನು ಆತನಾಗಿದ್ದಾನೆ. ಕಾರಣ ನೀನು ಆಶೀರ್ವದಿಸಲ್ಪಡಬೇಕೆಂದು, ನೀನು ಆಶೀರ್ವಾದದ ನಿಧಿ ಆಗಿರಬೇಕೆಂದು ಆತನು ಬಯಸುವವನಾಗಿದ್ದಾನೆ. Today indeed God is going to do something supernatural in your life as you hear the voice of God. ಹಾಗಾಗಿ ಈ ದಿನವೂ ಕೂಡ ದೇವರ ಸ್ವರವನ್ನ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೂ ಕೂಡ ದೇವರು ಏನೋ ಒಂದು ಅದ್ಭುತವನ್ನ ನಿಮ್ಮ ಜೀವನದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. Faith comes by hearing and hearing the voice of God. ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಮಗೆ ವಿಶ್ವಾಸ, ನಂಬಿಕೆ ಬರುವಂತದಾಗಿದೆ. When the word of God is preached, when you hear the voice of God, when you hear the word of God, things is going to change and your life is going to be transformed and you will come to closer to God and you will inherit every promises which God has declared for us. ಹೀಗೆ ನೀವು ದೇವರ ಸ್ವರವನ್ನು ಕೇಳುವಾಗ, ದೇವರ ಮಾತಿಗೆ ವಿಧೇಯರಾಗಿ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳುವಾಗ ನಿಮ್ಮ ಜೀವಿತವು ಪರಿಪೂರ್ಣವಾಗಿ ಬದಲಾವಣೆ ಹೊಂದಿದಂತದಾಗಿ ಅನೇಕ ಆಶೀರ್ವಾದ ನೀವು ಹೊಂದುತ್ತೀರಿ, ಅನೇಕ ಜನರಿಗೆ ನೀವು ಮಾದರಿಯಾಗಿ ಆಶೀರ್ವಾದಕರವಾಗಿ ನೀವು ಇರುವಂತರಾಗಿರ್ತೀರಿ. How God can bring success in our life. ನಮ್ಮ ಜೀವಿತದಲ್ಲಿ ಹೇಗೆ ದೇವರು ಯಶಸ್ಸನ್ನು ತರುವಂತನಾಗಿದ್ದಾನೆ. First thing we talked about the obeying the voice of God and following in commandments. ಮೊದಲನೇ ದಿನ ನಾವು ಮಾತನಾಡಿದ್ವಿ ಪ್ರಿಯರೇ, ಮತ್ತು ಮೊದಲನೇ ಎಪಿಸೋಡ್ ಅಲ್ಲಿ ನಾವು ಮಾತನಾಡಿದೆವು ದೇವರು ನಮ್ಮ ಜೀವಿತದಲ್ಲಿ ನಾವು ದೇವರ ಮಾತಿಗೆ ವಿಧೇಯರಾಗಿ ನಡ್ಕೊಳ್ಳುವಾಗ ಹೇಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆಂದು. Second important thing I want to talk about is ಎರಡನೇ ವಿಷಯ ನಾನು ಪ್ರಾಮುಖ್ಯವಾಗಿ ಮಾತನಾಡಲು ಬಯಸುವುದು, we need to have Jesus in everything. ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಯೇಸುವನ್ನ ಮುಂದೆ ಇಟ್ಟು ನಾವು ಮುಂದೆ ಹೋಗಬೇಕು. In whatever we do we need to keep Jesus as our Lord and Savior. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಕೂಡ, ಯಾವ ಕಾರ್ಯ ಮಾಡಿದ್ರು ಯೇಸುವನ್ನ ಪ್ರಾರಂಭದಲ್ಲಿಯೂ ಅಂತದಲ್ಲಿ ನಾವು ಇಟ್ಟು ನಾವು ಮುಂದೆ ಸಾಗುವಂತರಾಗಬೇಕು. When we don't have Jesus in our life, nothing will go well in our life. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದ್ರೆ ಯಾವುದು ಕೂಡ ನಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯಲು ಸಾಧ್ಯವೇ ಇಲ್ಲ. Because the Bible says Jesus is the author and perfecter of our faith. ಯಾಕಂದ್ರೆ ವಾಕ್ಯ ಹೇಳ್ತದೆ ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ನಂಬಿಕೆ ಹುಟ್ಟಿಸುವಾತನು, ಆತನು ಪೂರೈಸುವಾತನು ಆತನೇ ಆಗಿದ್ದಾನೆಂದು. Bible says whatever we ask in his name we are able to receive it. ವಾಕ್ಯ ಹೇಳ್ತದೆ ಆತನ ಹೆಸರಲ್ಲಿ ಏನು ಬೇಡಿಕೊಂಡರೂ ಆತ ನಮಗೆ ಅನುಗ್ರಹಿಸುತ್ತಾನೆಂದು. Today whatever your need is, keep Lord Jesus as your Lord and Savior and look to him for every walk of your life and every need in your life so that you will be blessed and you will be prosperous. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಏನೇ ಕೊರತೆಗಳಿರಲಿ, ಏನೇ ಅವಶ್ಯಕತೆಗಳಿರಲಿ, ಅವೆಲ್ಲವನ್ನ ಯೇಸುವಿನ ಮೇಲೆ, ಯೇಸುವಿನ ಪಾದಗಳಲ್ಲಿ ನೀವು ಕೂತುಕೊಂಡು ನೀವು ಅದನ್ನು ಮುಂದೆ ಇಟ್ಟು ನೀವು ಬೇಡಿಕೊಳ್ಳುವುದಾದರೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕೊನೆಯವರೆಗೂ ನಡೆಸುವವನಾಗಿದ್ದಾನೆ. Genesis chapter 39 verses 2 says the Lord was with Joseph so that he prospered and he lived in the house of his Egyptian master. ಆದಿಕಾಂಡ 39ನೇ ಅಧ್ಯಾಯ 2-3 ವಚನ ನಾವು ಓದುವಾಗ ಪ್ರಿಯರೇ, ಯೋಸೇಫನು ಅವನು ಬೇರೆ ಒಂದು ದೇಶದಲ್ಲಿ ಇರುವಾಗ, ಪರದೇಶಿಯಾಗಿರುವಾಗ ದೇವರು ಅವನನ್ನು ಆಶೀರ್ವಾದ ಮಾಡಿದ. ಇತರೆ ಪರದೇಶಿಯ ದೇಶದಲ್ಲಿದ್ದಾಗಿಯೂ ಕೂಡ ದೇವರು ಯೋಸೇಫನ ಸಂಗಡ ಇದ್ದ ಕಾರಣದಿಂದ ಅವನ ಯಜಮಾನನನ್ನು ಕೂಡ ದೇವರು ಆಶೀರ್ವಾದ ಮಾಡಿದನು ಎಂದು ನಾವು ನೋಡುತ್ತೇವೆ. The Lord was with Joseph, that's why he was able to be blessed. ಕರ್ತನು ಯೋಸೇಫನ ಸಂಗಡ ಇದ್ದನು, ಆ ಕಾರಣದಿಂದ ಅವನು ಹೋದ ಪ್ರತಿಯೊಂದು ಸ್ಥಳದಲ್ಲಿ ಅವನನ್ನು ಆಶೀರ್ವಾದ ಮಾಡುತ್ತಿದ್ದನು. And he lived in the house of the Egyptian master. When his master saw that the Lord was with him and that the Lord gave him success in everything he did. ಎರಡನೇ ವಚನ ಓದುತ್ತಾ ಇದ್ದೀನಿ ಪ್ರಿಯರೇ, 39ನೇ ಅಧ್ಯಾಯ ಆದಿಕಾಂಡ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಇದ್ದ ಕಾರಣ ಅವನು ಮಾಡುವ ಕೆಲಸದಲ್ಲೆಲ್ಲ ಸಫಲವಾಗುವಂತೆ ಮಾಡುತ್ತಿದ್ದನು. Listen very carefully, people of God. ಪ್ರಿಯ ಜನರೇ, ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿರಿ. Joseph was the youngest son of Jacob. ಯೋಸೇಫನು ಅವನು ಯಾಕೋಬನ ಚಿಕ್ಕ ಮಗನಾಗಿದ್ದನು. Initial days when he was very young, he used to dream about his brothers coming and serving him and all his family members coming and serving him. ಪ್ರಾರಂಭ ದಿನದಲ್ಲಿ ಪ್ರಿಯರೇ ಅವನು ಅನೇಕ ಮತ್ತು ಅವನು ಕನಸುಗಳನ್ನು ಕಾಣ್ತಾ ಇದ್ದನು. ಅವನು ಹೀಗೆ ಕನಸುಗಳನ್ನು ಕಾಣ್ತಾ ಇದ್ದ. ಅವನು ಕುಟುಂಬದಲ್ಲಿ ಅವನ ಅಣ್ಣ ತಮ್ಮಂದಿರಲ್ಲಿ ಚಿಕ್ಕವನಾಗಿದ್ದನು, ಕೊನೆಯವನಾಗಿದ್ದನು.
ಆದಾಗ್ಯೂ ಕೂಡ ಅವನೆಲ್ಲ ಸಹೋದರರು ಅವನಿಗೆ ಸೇವೆ ಮಾಡುವಂತೆ ಅವನಿಗೆ ಕನಸುಗಳು ಬೀಳ್ತಾ ಇದ್ದವು. Jacob loved his younger son Joseph very lovingly. ಯಾಕೋಬನು ತಂದೆಯಾಗಿರುವಂತಹ ಯಾಕೋಬನು ತನ್ನ ಮಗನಾಗಿರುವ ಯೋಸೇಫನನ್ನು ಬಹಳಷ್ಟು ಪ್ರೀತಿ ಮಾಡಿದ್ದನು. The brothers did not like that love what his father showed to his son. ಯಾಕೋಬನು ಪ್ರೀತಿ ಮಾಡುತ್ತಿರುವಂತಹ ಆ ವಿಧಾನವನ್ನ ತನ್ನ ಅಣ್ಣಂದಿರು ಯೋಸೇಫನ ಅಣ್ಣಂದಿರು ಎಷ್ಟು ಮಾತ್ರಕ್ಕೂ ಇಷ್ಟಪಡ್ತಾ ಇರಲಿಲ್ಲ. Joseph's elder brothers did not like the dream what he was sharing to them. ಯೋಸೇಫನಿಗೆ ಬರುತ್ತಿರುವಂತಹ ಕನಸುಗಳು ಕೇಳುತ್ತಿರುವಾಗಲೂ ಕೂಡ ಅದನ್ನ ಅವರು ಆತನ ಹೇಳುವಾಗ ಅವರು ಕೇಳುವಾಗ ಸಹೋದರರು ಅವರ ಅಣ್ಣಂದಿರು ಎಷ್ಟು ಮಾತ್ರಕ್ಕೂ ಇಷ್ಟಪಡ್ತಾ ಇರಲಿಲ್ಲ ಪ್ರಿಯರೇ. Jealous and they were making fun of him saying that how are we going to serve him. ಅವರು ಬಹಳಷ್ಟು ದ್ವೇಷದಿಂದ ಹೊಟ್ಟೆ ಕಿಚ್ಚಿನಿಂದ ನೀನು ಹೇಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತೀಯೋ ಎಂಬುದಾಗಿ ಅವರು ವಿರುದ್ಧವಾಗಿ ಮಾತನಾಡ್ತಾ ಇದ್ರು. One day they finally decided to kill him and to destroy his life. ಒಂದು ದಿನ ಅವರು ತೀರ್ಮಾನಿಸಿಕೊಂಡರು ಇವನನ್ನು ಹೇಗಾದರೂ ಕೊಂದು ಬಿಡೋಣ ಕೊಂದು ಹಾಕೋಣ ಎಂಬುದಾಗಿ. But God was with him. ಆದರೆ ದೇವರು ಯೋಸೇಫನ ಸಂಗಡ ಇದ್ದ. They sold Joseph to people to merchants. ಬೇರೆ ಮತ್ತು ವ್ಯಾಪಾರ ಮಾಡುವಂತ ವ್ಯಕ್ತಿಗಳಿಗೆ ಯೋಸೇಫನನ್ನು ಮಾರಿಬಿಟ್ಟರು. They sold him as a slave. ದಾಸನಾಗಿ ಅದು ಗುಲಾಮನಾಗಿ ಮಾರಿಬಿಟ್ಟರು. Listen very carefully. ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. Wherever Joseph was there, whatever state he was, God was with him. ಯೋಸೇಫನು ಎಲ್ಲಿ ಇದ್ದರು ಎಲ್ಲಿ ಹೋದರೂ ಕೂಡ ಯೋಸೇಫನ ಸಂಗಡ ಸರ್ವಶಕ್ತನಾದ ದೇವರಾದ ಯೆಹೋವನು ಹೋಗ್ತಾ ಇದ್ದನು ಪ್ರಿಯರೇ. Whatever situation he was going through in his life, God was there with Joseph. ಯಾವುದೇ ಪರಿಸ್ಥಿತಿಯಲ್ಲಿ ಯೋಸೇಫನು ಹಾದು ಹೋಗುತ್ತಾ ಇದ್ದರೂ ಕೂಡ ಯೋಸೇಫನ ಸಂಗಡ ಯೋಸೇಫನ ದೇವರಾಗಿರುವ ಯೆಹೋವನವರ ಸಂಗಡ ಇದ್ದನು. Genesis 39:2 says the Lord was with Joseph so that he prospered. ಆದಿಕಾಂಡ 39ನೇ ಅಧ್ಯಾಯ 2-3 ವಚನ ಹೇಳ್ತದೆ ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣದಿಂದ ಯೋಸೇಫನು ಸಫಲನಾಗುತ್ತಿದ್ದನು. When his master saw that the Lord was with him, that the Lord gave him success to him in everything whatever he did. ಯಾವಾಗ ಅವನು ಆ ಐಗುಪ್ತ ದೇಶದ ಯಜಮಾನನು ಯೋಸೇಫನ ಸಂಗಡ ದೇವರಿದ್ದಾನೆ ಎಂಬುದಾಗಿ ತಿಳಿದುಕೊಂಡನು ಎಲ್ಲವನ್ನು ಕೂಡ ಯೋಸೇಫನ ಕರಗಳಲ್ಲಿ ಒಪ್ಪಿಸಿ ಬಿಟ್ಟನು. Many times we do so many things without the Lord in our life, without the decision of the Lord in our life. That's why we don't see the favor of God, we don't see the blessings of the Lord in our life. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಪ್ರಿಯರೇ ದೇವರ ಅಪ್ಪಣೆ ಇಲ್ಲದೆ ದೇವರ ಅನುಮತಿ ಇಲ್ಲದೆ ಅನೇಕ ಕಾರ್ಯಗಳನ್ನು ನಾವು ಮಾಡುತ್ತಾ ಇರ್ತೇವೆ. ಆ ಕಾರಣದಿಂದ ನಮ್ಮ ಜೀವಿತ ನಾವು ಎಡವುತ್ತಾ ಸೋಲುಗಳನ್ನು ಅನುಭವಿಸುತ್ತಾ ಅನೇಕ ನಷ್ಟಗಳನ್ನು ನಾವು ಕೊಂಡುಕೊಳ್ತಾ ಇರ್ತೇವೆ. When you have God with you, you will be prosperous. When you have God with you, wherever you go, you will see the favor of God. ದೇವರು ನಿನ್ನ ಸಂಗಡ ಇರುವಾಗ ನೀನು ಎಲ್ಲಿಗೆ ಹೋದ್ರು ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರ ದಯೆ ನಿನ್ನ ಮೇಲೆ ಇರ್ತಾ ಇರ್ತದೆ. ದೇವರ ದಯೆಯನ್ನು ನೀನು ಕಾಣುವಂತವನಾಗಿದ್ದೀಯಾ. Listen very carefully, people of God. ಜನರೇ ದೇವರ ವಾಕ್ಯ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿರಿ. When we have God with us, ನಮ್ಮ ಜೊತೆ ದೇವರು ಇರುವಾಗ whatever we put our hand, God will honor us and God will fulfill us. ನಾವು ಯಾವುದೇ ವಿಷಯದಲ್ಲಿ ಕೈ ಹಾಕಿದ್ರು ಯಾವ ಕೆಲಸ ಮಾಡಿದ್ರು ಕೂಡ ದೇವರು ಅದನ್ನು ಆಶೀರ್ವಾದ ಮಾಡಿ ಘನಪಡಿಸುವನಾಗಿರುತ್ತಾನೆ. God will bless the work of our hands. ನಮ್ಮ ಕೈ ಕೆಲಸಗಳನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. Wherever we go, God will establish as an head and not as a tail. ನಾವು ಎಲ್ಲಿ ಹೋದರೂ ಕೂಡ ಎಲ್ಲಿ ಸಾಗಿ ಹೋದರೂ ಕೂಡ ದೇವರು ನಮ್ಮನ್ನ ಆ ಸ್ಥಾನದಲ್ಲಿ ತಲೆಯಾಗಿ ಸ್ಥಾಪಿಸುತ್ತಾನೆ, ಬಾಲವನ್ನಾಗಿ ಅಲ್ಲ. When we have God with us, everywhere wherever we go, we will be more honorable in front of people. ದೇವರು ತಾನೇ ನಮ್ಮ ಸಂಗಡ ಇರುವಾಗ ಪ್ರಿಯರೇ ನಾವು ಹೋಗುವ ಪ್ರತಿಯೊಂದು ಮಾರ್ಗದಲ್ಲಿ ಯಾವ ಮನುಷ್ಯನ ಅಡ್ಡ ಬಂದರು ಅವರಂತೆ ಅವರಿಗೆ ವಿರುದ್ಧ ಅವರು ಯಾವ ಮನುಷ್ಯ ವಿರುದ್ಧವಾಗಿ ಬಂದರು ಅವರೇ ಮೇಲಾಗಿ ನಮ್ಮನ್ನು ದೇವರು ಇಡುವಂತನಾಗಿದ್ದಾನೆ. We will never be put down when we don't have God, when we have God in our life. ಪ್ರಿಯರೇ ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಎಂದಿಗೂ ಕೆಳಗಡೆ ತಳ್ಳಲ್ಪಡಲು ಸಾಧ್ಯವಿಲ್ಲ. We will never be put to shame in our life. ನಮ್ಮ ಜೀವಿತದಲ್ಲಿ ನಾಚಿಕೆಗೆ ಒಳಗಾಗುವುದಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮ ಸಂಗಡ ಇರುವಾಗ. Whatever the difficult situation we go through in our life, when we have God with us, everything will be straightened and everything will be taken care by God. ದೇವರು ನಮ್ಮ ಸಂಗಡ ಇರುವಾಗ ಯಾವುದೇ ಕಷ್ಟಕರವಾದ ಭಯಂಕರವಾದ ಪರಿಸ್ಥಿತಿಗಳು ನಾವು ಹಾದು ಹೋದರೂ ಕೂಡ ದೇವರೇ ಅವೆಲ್ಲವನ್ನು ನೋಡಿಕೊಳ್ಳುತ್ತಾನೆ, ಅವುಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವನಾಗಿದ್ದಾನೆ, ಜಯವನ್ನು ಕೊಡುವವನಾಗಿದ್ದಾನೆ. Joseph was blessed because he had God with him. ಯೋಸೇಫನ ಸಂಗಡ ದೇವರು ಇದ್ದಂತ ಕಾರಣದಿಂದ ಯೋಸೇಫನು ಆಶೀರ್ವದಿಸಲ್ಪಡುತ್ತಾ ಇದ್ದನು. Joseph found favor in his eyes and became his attendant. Potiphar put him in charge of his household and he entrusted to his care everything he owned. From the time he put him in charge of his household and all that he owned, the Lord blessed the household of Egyptian because of
Joseph. ಬೇರೆ 39ನೇ ಅಧ್ಯಾಯ ಆದಿಕಾಂಡ 4ನೇ ವಚನ ನಾವು ನೋಡುವುದಾದರೆ ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನ ತನ್ನ ಮನೆಯ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟದ್ರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತ್ಯ ಮನೆಯನ್ನ ಅಭಿವೃದ್ಧಿಗೆ ತಂದನು ಎಂದು ನೋಡುತ್ತೇವೆ. God with us, the people around us, they will be blessed, their family will be blessed, and their household will be blessed because we have God with us. ಬೇರೆ ದೇವರು ನಮ್ಮ ಸಂಗಡ ಇರುವಾಗ ನಿಜವಾಗ್ಲೂ ನಾವು ನೋಡುತ್ತೇವೆ, ನಾವು ಆಶೀರ್ವಾದ ಹೊಂದುತ್ತೇವೆ, ನಮ್ಮ ಮನೆ ಆಶೀರ್ವಾದ ಹೊಂದುತ್ತೆ, ನಮ್ಮ ಜೊತೆಯಾಗಿ ವಾಸ ಮಾಡುವವರೆಲ್ಲರೂ ಕೂಡ ಆಶೀರ್ವಾದ ಹೊಂದುತ್ತಾರೆ. ಯಾಕಂದ್ರೆ ದೇವರು ನಮ್ಮನ್ನ ಆಶೀರ್ವಾದಕ್ಕೆ ಪಾತ್ರನಾಗಿ ಮಾಡುತ್ತಾನೆ. Today I want to tell you, people of God, ಜನರು ಇದನ್ನ ಒಂದು ವಿಷಯ ಹೇಳ್ತೇನೆ, when we read this word, when we listen to this word, things whatever God is declaring it in his word, when we see in our life, it has been a blessing to us in our life. ಈ ಎಲ್ಲಾ ವಾಗ್ದಾನಗಳು ದೇವರು ನಮಗಾಗಿ ಮಾಡಿದಂತ ಎಲ್ಲಾ ವಾಗ್ದಾನಗಳು ವಚನಗಳನ್ನ ಓದುವಾಗ ನೋಡುವಾಗ ನಿಜವಾಗ್ಲೂ ದೇವರು ನಮ್ಮನ್ನ ಎಷ್ಟೋ ಆಶೀರ್ವಾದಕರವಾಗಿ ಮಾಡಬೇಕೆಂದು ಆತನು ಬಯಸುವನಾಗಿದ್ದಾನೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. I have a family who takes care of one of my buildings. ಪ್ರಿಯರೇ, ನನಗೆ ತಿಳಿದಿರುವಂತ ಒಂದು ಕುಟುಂಬವಿದೆ. ಆ ಕುಟುಂಬವು ನಮ್ಮ ಒಂದು ಬಿಲ್ಡಿಂಗ್ ಅನ್ನ ನೋಡಿಕೊಳ್ಳುವಂತ ಒಂದು ಕುಟುಂಬವಾಗಿದೆ. Hindu family, ಒಂದು ಹಿಂದೂ ಫ್ಯಾಮಿಲಿ ಆಗಿದೆ. husband and wife and 2 children. ಅದು ಹಿಂದೂ ಕುಟುಂಬವಾಗಿದೆ ಪ್ರಿಯರೇ. ಅವರು ಮತ್ತು ಗಂಡ ಹೆಂಡತಿ ಇಬ್ಬರು ಮಕ್ಕಳಿರುವಂತ ಒಂದು ಚಿಕ್ಕ ಕುಟುಂಬ. Both of them are uneducated. ಗಂಡ ಹೆಂಡತಿ ಇಬ್ಬರು ಕೂಡ ಅವರು ಅವಿದ್ಯಾವಂತರಾಗಿದ್ದಾರೆ. They struggle so much to even to educate the children. They came and they asked, we gave a house free of cost for them to stay in our building. ಪ್ರಿಯರೇ, ಅವರು ಮತ್ತು ಜೀವನ ಮಾಡುವುದಕ್ಕೆ ಅವರ ಮಕ್ಕಳನ್ನ ಬೆಳೆಸಿ ಪೋಷಿಸುವುದಕ್ಕೆ ವಿದ್ಯಾಭ್ಯಾಸ ಕೊಡಲು ಕೂಡ ಬಹಳ ಕಷ್ಟಪಡುವಂತ ಸಮಯದಲ್ಲಿ ಅವರು ಬಂದು ನಮ್ಮನ್ನು ಸಂಧಿಸಿ ಕೇಳುವಾಗ ನಾವು ಅವರಿಗೆ ಉಳಿಕೊಳ್ಳುವುದಕ್ಕೆ ಜೀವನ ಮಾಡುವುದಕ್ಕೆ ಉಚಿತವಾಗಿ ಒಂದು ಮನೆಯನ್ನು ಅವರಿಗೆ ನಾವು ಒದಗಿಸಿಕೊಟ್ಟೆವು. We gave them the free house for them and we told them, okay, you can stay in this house as long as you want, but take care of the buildings. ಮತ್ತು ನಾವು ಅವರಿಗೆ ಹೇಳಿದೆವು, ನೀವು ಎಷ್ಟು ವರ್ಷಗಳು ಎಷ್ಟು ದಿನಗಳು ಈ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ವಾಸ ಮಾಡ್ರಿ, ಪರವಾಗಿಲ್ಲ, ಆದರೆ ಇಲ್ಲಿರುವಂತಹ ಕಟ್ಟಡಗಳನ್ನ ನೀವು ಜೋಪಾನವಾಗಿ ನೋಡಿಕೊಳ್ತಾ ಇರಿ. And husband and wife, they used to have everyday fight because they don't have income to go and work. ಮತ್ತು ಪ್ರತಿದಿನ ಈ ಗಂಡ ಹೆಂಡತಿ ಅವರ ಮಧ್ಯದಲ್ಲಿ ಏನೋ ಒಂದು ವಿಧವಾದಂತಹ ಜಗಳ ಕಾರಣ ಅವರಿರುವಂತಹ ಅವಶ್ಯಕತೆಗಳು ಕೊರತೆಗಳು ಅವರಿಗಿರುವಂತಹ ಸಂಪಾದನೆ ಅದು ಸರಿ ಬೀಳದೆ ಇರುವಂತಹ ಸಮಸ್ಯೆ ಆಗಿತ್ತು. Both are uneducated, they didn't get anywhere any work. ಅವರಿಬ್ಬರು ಕೂಡ ಅವಿದ್ಯಾವಂತರಾಗಿದ್ದರು. ಆ ಕಾರಣದಿಂದ ಅವರಿಗೆ ಎಲ್ಲೂ ಸಹ ಸರಿಯಾದ ಕೆಲಸ ಸಿಗ್ತಾ ಇರಲಿಲ್ಲ. Husband is totally an illiterate person. He cannot even understand anything. Neither he knows to write nor read. Even his mind is very weak. He cannot understand when we tell him something. We have to tell him 3-4 times the same things. ಆ ಸಹೋದರಿ, ಆ ಗಂಡನು ಅವನು ಹೇಗಿದ್ದಾನಂದ್ರೆ ಏನೂ ಕೂಡ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಅವಿದ್ಯಾವಂತನು, ಬರೆಯಲು ಸಾಧ್ಯವಿಲ್ಲ, ಓದಲು ಸಾಧ್ಯವಿಲ್ಲ, ನಾವು ಹೇಳುವ ಮಾತುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಅಷ್ಟು ಪ್ರಿಯರೇ ಮತ್ತು ಆ ಒಂದು ಅಜ್ಞಾನಿಯ ರೀತಿಯಲ್ಲಿ ಆ ವ್ಯಕ್ತಿ ಬೆಳೀತಾ ಆ ವ್ಯಕ್ತಿ ಬಂದವನಾಗಿದ್ದನು. Wife is little bit intelligent but she is also uneducated. ಹೆಂಡತಿ ಕೂಡ ಸ್ವಲ್ಪ ಮಟ್ಟಿಗೆ ಏನೋ ಜ್ಞಾನ ತಿಳುವಳಿಕೆ ಇತ್ತು, ಆದಾಗಿ ಆಕೆಯು ಕೂಡ ಅವಿದ್ಯಾವಂತಳಾಗಿದ್ದಳು. So wife got a job somewhere for a housemaid work and she was earning around 5,000-6,000 rupees. ಮತ್ತು ಹೆಂಡತಿಗೆ ಹೇಗೋ ಒಂದು ಕೆಲಸ ಸಿಕ್ಕಿತು, ಅವರು ಒಂದು 5-6 ಸಾವಿರ ತಿಂಗಳಿಗೆ ಗಳಿಸುವಂತೆ ಸಾಧ್ಯವಾಗ್ತಾ ಇತ್ತು. So then it was still difficult for them to take care of the 2 children. ಇಬ್ಬರು ಮಕ್ಕಳನ್ನ ಪೋಷಿಸುವುದು ಬಹಳ ಕಠಿಣಕರವಾಗಿತ್ತು ಪ್ರಿಯರೇ. So I needed an employee to take care of another building for the housekeeping work. ಮತ್ತು ಮನೆಯನ್ನು ನೋಡಿಕೊಳ್ಳುವುದಕ್ಕೆ, ಕಾಳಜಿ ವಹಿಸಿ ನೋಡಿಕೊಳ್ತಾ ಇರುವುದಕ್ಕೆ, ಇನ್ನೊಂದು ಕಟ್ಟಡವನ್ನು ನೋಡುವುದಕ್ಕಾಗಿ ಇನ್ನೊಬ್ಬ ಕೆಲಸಗಾರನು ನನಗೆ ಅವಶ್ಯಕತೆ ಇದ್ದನು. So that lady told, why don't you employ my husband? ಆ ಸ್ತ್ರೀ ಹೇಳಿದಳು, ಯಾಕಯ್ಯ ನನ್ನ ಗಂಡನ ನೀವು ಕೆಲಸಕ್ಕೆ ತಗೋಬಾರದು ಆ ಕೆಲಸಕ್ಕೆ ಅಂತ ಹೇಳಿದಳು. So I was little hesitant because it is very difficult for me to communicate and make him understand things. We need to tell him 3-4 times the same things. ನನಗೆ ಬಹಳ ಸ್ವಲ್ಪ ನಾನು ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೆ, ಯಾಕೋ ಹೇಳುವುದು ಏನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಮನುಷ್ಯ, ನಾನು ಹೇಗೆ ಈ ವ್ಯಕ್ತಿಯ ಸಂಗಡ ಹೇಳುವುದು ಮಾತನಾಡುವುದು, ಹೇಳಬೇಕಾದ್ರೆ 3-4 ಸಾರಿ ಹೇಳಿದ್ರೇನೆ ಆ ಕೆಲಸ ಮಾಡುತ್ತಾನೆ, ಅಷ್ಟರಿಗೆ ಮಾಡೋದಿಲ್ಲ, ಹೇಗಪ್ಪ ನಾನು ಮಾಡೋದು ಎಂಬುದಾಗಿ ಸ್ವಲ್ಪ ನಾನು ಆಲೋಚನೆ ಮಾಡಿ ತಳಮಳಗೊಳ್ತಾ ಇದ್ದೆ. So I prayed to God. I said, Lord, let me know whether it's your will that I should employ him. ನಾನು ಅದು ಹೇಳಿದ ನಂತರ ನನ್ನ ಸಹೋದರಗಳಿಗೆ ಪ್ರಾರ್ಥನೆ ಮಾಡಿ ಹೇಳ್ತೀನಮ್ಮ, ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರೇ, ಮತ್ತು ನಾನು ಆ ವ್ಯಕ್ತಿಯನ್ನ ಕೆಲಸಕ್ಕೆ ತಗೋಬೇಕಾ ಬೇಡವಾ, ದಯಮಾಡಿ ನನ್ನ ಚಿತ್ತವನ್ನು ನೆರವೇರಿಸಿ ಎಂಬುದಾಗಿ ತಿಳಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. Great difficulty, I employed him and gave him the work to do the housekeeping work. ಬಹಳ ಕಷ್ಟಕರವಾದ ವಿಷಯ ಏನಂದ್ರೆ, ನಾನು ಅವನನ್ನು ಕೆಲಸಕ್ಕೆ ತೆಗೆದುಕೊಂಡೆ ಮತ್ತು ಆ ಒಂದು ಕೆಲಸವನ್ನು ನೋಡಿಕೊಳ್ಳುವಂತೆ, ಬಿಲ್ಡಿಂಗ್ ಅನ್ನು ನೋಡಿಕೊಳ್ಳುವಂತೆ ನಾನು ಆ ವ್ಯಕ್ತಿಗೆ ಕೆಲಸವನ್ನು ಕೊಟ್ಟೆ. 1 month it was a tough time for me to talk to him and understand things because it was a
total, even as it was like losing my testimony with him. ಬೇರೆ ಒಂದು ತಿಂಗಳು ಬಹಳ ಕಠಿಣಕರವಾಗಿತ್ತು. ಯಾಕಂದ್ರೆ ಅವನೊಂದಿಗೆ ಸಂಭಾಷಣೆ ಮಾಡಿ ಮಾತನಾಡುವುದನ್ನೇ ತಿರುಗಾ ಮಾತನಾಡಿ ಹೇಳುವುದು ಎಷ್ಟು ಕಠಿಣವಾಗಿತ್ತು ಅಂದ್ರೆ ಕೆಲವೊಂದು ಸಾರಿ ನಾನು ಏನಾದರೂ ತಪ್ಪು ಮಾಡಿಬಿಡ್ತೇನೆ, ತಪ್ಪು ಮಾತನಾಡುತ್ತೇನೆ ಎಂಬುದಾಗಿ ಸ್ವಲ್ಪ ನನಗೆ ಬಹಳಷ್ಟು ಆಲೋಚನೆ ಆ ಒಂದು ಪರಿಜ್ಞಾನವಿದ್ದರಿಂದ ಬಹಳ ಜೋಪಾನವಾಗಿ ಅವನ ಹತ್ರ ನಾನು ನಡ್ಕೊಳ್ತಾ Many ಇದ್ದೆ. times I used to lose my patience and I used to shout and talk to him. ಅನೇಕ ಸಂದರ್ಭದಲ್ಲಿ ನನ್ನ ಸಹನೆಯನ್ನ ತಾಳ್ಮೆಯನ್ನ ಕಳೆದುಕೊಂಡು ಕೂಡ ಆ ವ್ಯಕ್ತಿಯ ಸಂಗಡ ಮಾತನಾಡಿದಂತ ಸಂದರ್ಭ ಸಹ ಇದೆ. My wife used to scold him, what is this, why are you shouting at that man? ನನ್ನ ಹೆಂಡತಿ ನನ್ನ ಮೇಲೆ ಸ್ವಲ್ಪ ಕಿರಿಚಾಡ್ತಾ ಇದ್ಲು, ಯಾಕೆ ಆ ವ್ಯಕ್ತಿಯನ್ನು ಬೈತಾ ಇದ್ರಿ, ಯಾಕೆ ವ್ಯಕ್ತಿಯ ಮೇಲೆ ಕೋಪ ಪಡ್ತಾ ಇದ್ರಿ I used to tell my wife, oh, so much of I telling also he is not understand, I feel restless with him, it is better I remove him from the job. ನಾನು ಹೇಳ್ತಾ ಇದ್ದೆ, ಇಲ್ಲಮ್ಮ ನನಗೆ ಅರ್ಥವಾಗುದಿಲ್ಲ, ಎಷ್ಟು ಸಾರಿ ಹೇಳಿದ್ರು ಅವನು ಅರ್ಥ ಮಾಡಿಕೊಳ್ತಾ ಇಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ, ನಾನು ಅವನನ್ನು ಕೆಲಸದಿಂದ ತೆಗೆದು ಬಿಡೋಣ ಅಂತ ನನಗೆ ಅನಿಸ್ತಾ ಇದೆ, ಅಷ್ಟು ನನಗೆ ತಲೆ ನೋವಾಗ್ಬಿಟ್ಟಿದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. My wife said, why don't you pray for him? ನನ್ನ ಹೆಂಡತಿ ಹೇಳಿದ್ಲು, ಯಾಕೆ ನೀನು ಆ ವ್ಯಕ್ತಿಗೋಸ್ಕರ ಒಂದ್ಸಾರಿ ಪ್ರಾರ್ಥನೆ That ಮಾಡಬಾರದು? person was a good for nothing. The family members, they did not respect him and they were cursing him all the time because he was not being blessed or he was not able to flourish anywhere. ಮತ್ತು ಆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಅವನನ್ನು ಬಹಳಷ್ಟು ಬೈತಾ ಇದ್ರು, ಏನು ಕೆಲಸಕ್ಕೆ ಬಾರದವನು, ಏನು ಬುದ್ಧಿ ಇಲ್ಲದವನು ಎಂಬುದಾಗಿ ಅವನು ಶಪಿಸ್ತಾ ಇದ್ರು, ಬೈತಾ ಇದ್ರು, ಏನು ಕೆಲಸಕ್ಕೆ ಬಾರದವನು ಎಂಬುದಾಗಿ ಎಲ್ಲರೂ ಕಠಿಣವಾಗಿ ಮಾತನಾಡ್ತಾ ಇದ್ರು ಪ್ರಿಯರೇ. ಆ ಸಮಯದಲ್ಲಿ After 1 month he picked up his work and he started doing it. ಒಂದು ತಿಂಗಳಾದ ನಂತರ ಅವನ ಕೆಲಸವನ್ನು ತಾನಾಗಿ ಮಾಡಲು ಮುಂದೆ ಹೋಗ್ತಾ ಇದ್ದನು. 50% of my headache was solved. ನನ್ನ ಅರ್ಧದಷ್ಟು ತಲೆನೋವು ಸ್ವಲ್ಪ ಕಡಿಮೆ ಆಯಿತು. And after 1 month he got a very beautiful job in one of the DHL company to join as a housekeeping there. ಆ ಒಂದು ತಿಂಗಳಾದ ಮೇಲೆ ಮತ್ತು ಮುಂದಿರುವಂತ ಕೆಲವು ತಿಂಗಳಾದ ಮೇಲೆ ಅವನು ಕೆಲಸ ಮಾಡಿದ ನಂತರ ಒಂದು ಶ್ರೇಷ್ಠವಾದ ದೊಡ್ಡ ಕಂಪನಿಯಲ್ಲಿ DHL ಕಂಪನಿ ಎಂಬುದಾಗಿ ಆ ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿತು ಪ್ರಿಯರೇ. Listen very carefully, he didn't even have a job, nobody respected him in his family, but when he came and joined us, because God was with us, he was able to be blessed and he got a beautiful job in order to be blessed in his life. ನೋಡ್ರಿ, ಒಂದಾನೊಂದು ದಿನ ಯಾವ ಕೆಲಸಕ್ಕೆ ಬಾರದವನಾಗಿ ಸಮಾಜದಲ್ಲಿ ತಳ್ಳಲ್ಪಟ್ಟವನಾಗಿ ಕುಟುಂಬ ಸದಸ್ಯರಿಂದ ಬಿಡಲ್ಪಟ್ಟವನಾಗಿದ್ದಂತ ಆ ವ್ಯಕ್ತಿ ನಮ್ಮ ಬಳಿಗೆ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡಾಗ ದೇವರು ನಮ್ಮ ಮೇಲಿಟ್ಟಂತ ಆ ಕೃಪೆಯನ್ನ, ಆ ಆಶೀರ್ವಾದವನ್ನ ದೇವರು ಅವನ ಜೀವನದಲ್ಲಿ ಅನುಗ್ರಹಿಸಿ ಅವನು ಮತ್ತು ಪ್ರಾರ್ಥನೆ ಮೂಲಕವಾಗಿ ಮತ್ತೊಂದು ಕಂಪನಿಯಲ್ಲಿ ದೊಡ್ಡ ಉದ್ಯೋಗನ ಪಡೆದುಕೊಳ್ಳುವಂತದ್ದು ಎಷ್ಟು ಅದ್ಭುತ ಆಶ್ಚರ್ಯಕರವಾದ ವಿಷಯವಾಗಿದೆ ಅಲ್ವಾ? Today he earns my salary as well as that salary to nearing to more than 20,000 rupees and he has been blessed because God was with us. He was able to be blessed and his family is blessed. ಈ ದಿನ ಅವನು ದೇವರ ಮಹಾಕೃಪೆಯಿಂದ 20,000 ರೂಪಾಯಿಯನ್ನ ಸಂಬಳವಾಗಿ ತೆಗೆದುಕೊಳ್ತಾ ಇದ್ದಾನೆ. ಅವನು ದೇವರು ನನ್ನನ್ನು ಆಶೀರ್ವಾದ ಮಾಡಿದ ರೀತಿಯಲ್ಲಿ ನನ್ನ ಮೂಲಕ ಆ ವ್ಯಕ್ತಿಯನ್ನು ಕೂಡ, ಆ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನಾನು ಎಷ್ಟು ತಗ್ಗಿಸಿಕೊಳ್ಳಲು ನಾನು ಹೇಳ್ತಾ ಇದ್ದೇನೆ. Listen very carefully, when we have God with us, everything whatever we put our hand and people who are associated with us, they will be blessed and our business will be blessed and we will be prosperous because we have Jesus with us. ಪ್ರಿಯರೇ, ಒಂದು ವಿಷಯ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಆ ಕುಟುಂಬವು ನಮ್ಮ ಜೊತೆ ಕೈ ಜೋಡಿಸಿತು, ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿತು, ಆದದರಿಂದ ದೇವರು ನಮ್ಮ ಮೇಲೆ ಇಟ್ಟಂತ ಆ ಕೃಪೆಯನ್ನು ಅವರ ಮೇಲೆ ಅನುಗ್ರಹಿಸಿತು. ಯಾಕಂದ್ರೆ ದೇವರು ನಮ್ಮ ಜೊತೆ ಯಾರೆಲ್ಲ ಕೈ ಜೋಡಿಸಿ ಈ ಸೇವೆಯಲ್ಲಿ, ಈ ವ್ಯಾಪಾರದಲ್ಲಿ, ಈ ಒಂದು ಕಾರ್ಯದಲ್ಲಿ ಏನೆಲ್ಲ ಮಾಡುತ್ತಾ ಇದ್ದಾರೋ, ದೇವರು ನಮ್ಮ ಮೇಲೆ ಇಟ್ಟಂತ ಆ ಕೃಪೆ, ಆ ಆಶೀರ್ವಾದ ಅವರಿಗೂ ಸಹ, ಅವರ ಕುಟುಂಬ ಸದಸ್ಯರಿಗೂ ಸಹ ಆತನು ಮಾಡಲು, ಸಾಧ್ಯ ಮಾಡಲು ಆತನು ಸಿದ್ಧನಾಗಿದ್ದಾನೆ. Today do you have Jesus in your life? ಈ ದಿನ ಯೇಸು ನಿಮ್ಮ ಜೀವನದಲ್ಲಿ ಇರುವುದಾದ್ರೆ, Today do you have Jesus in your business? ಈ ದಿನ ಯೇಸು ನಿಮ್ಮ ವ್ಯಾಪಾರದಲ್ಲಿ ಇದ್ದಾನೋ, I want to tell you, people of God, ಬೇರೆ ಒಂದು ವಿಷಯ ಹೇಳ್ತಾ ಇದ್ದೇನೆ, you will be blessed. ನೀವು ಆಶೀರ್ವದಿಸಲ್ಪಟ್ಟವರು, You will be prosperous. ನೀವು ಆಶೀರ್ವಾದ ಹೊಂದುತ್ತೀರಾ, ಅಭಿವೃದ್ಧಿ You will ಹೊಂದುತ್ತೀರಿ. find favors in your people who employ you. ನಿಮ್ಮನ್ನ ಯಾರು ಕೆಲಸಕ್ಕೆ ಇಟ್ಕೊಂಡಿದ್ದಾರೋ ಅವರ ದೃಷ್ಟಿಯಲ್ಲಿ ದೇವರ ದಯೆ ಅವರ ಮೂಲಕ ನಿಮಗೆ ಸಿಗುವಂತದಾಗಿದೆ. People who are associated with you, they will be blessed because you have God with us, with you. ನಿಮ್ಮ ಜೊತೆ ಸಹಕಾರ ಮಾಡುವಂತ ಜನರು ನಿಮ್ಮ ಮೂಲಕ ಅವರು ಆಶೀರ್ವಾದ ಹೊಂದುತ್ತಾರೆ ಪ್ರಿಯರೇ. The blessings of the Lord will be on everything whatever you put your hand, and your family will be blessed, your children will be blessed, your associate will be blessed, everyone who have been with you, they will be blessed. Why? Because you have Jesus with you. ನೀನು ಕೈ ಹಾಕುವ ಪ್ರತಿಯೊಂದು ಕೆಲಸ ಕಾರ್ಯವನ್ನ ದೇವರು ಆಶೀರ್ವಾದ ಮಾಡುತ್ತಾನೆ, ನಿನ್ನ ಸಹಕಾರಿಗಳನ್ನು ಆಶೀರ್ವಾದ ಮಾಡುತ್ತಾನೆ, ನಿನ್ನ ಕುಟುಂಬವನ್ನ, ನಿನ್ನ ಸಂತಾನವನ್ನ, ನಿನ್ನ ಎಲ್ಲ ವ್ಯಾಪಾರಗಳನ್ನು ಆಶೀರ್ವಾದ ಮಾಡುತ್ತಾನೆ. ಕಾರಣ ದೇವರು ನಿನ್ನನ್ನ ಆತನ ದಯೆ ಇಟ್ಟು ನಿನ್ನನ್ನು ಆತನ ಆಶೀರ್ವಾದ ಮಾಡಿದ್ದಾನೆ. ಆ ಕಾರಣದಿಂದ ನಿನ್ನ ಸಹಕಾರಿಗಳನ್ನ, ಕುಟುಂಬವನ್ನ, ಮಕ್ಕಳನ್ನ, ಎಲ್ಲಾ ಒಂದು ನಿನ್ನ ಕೈ ಕೆಲಸಗಳನ್ನ ಆತನು ತಾನೇ ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ. Today we have
learned to keep Jesus as our Lord and Savior in every walk of our life. ಈ ದಿನ ನಾವು ಕಲ್ತಿದ್ದೇವೆ ಪ್ರಿಯರೇ, ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಶ್ರೇಷ್ಠವಾಗಿ ಮೊದಲನೇದಾಗಿ ಯೇಸು ಕ್ರಿಸ್ತನ ನಾವು ಮುಂದೆ ಇಟ್ಟು ಹೋಗಬೇಕೆಂಬುದಾಗಿ. Today we have learned in our business to pray before we start anything, seeking God and inviting Jesus to come and lead us in every walk of our life. ಈ ದಿನ ಮತ್ತು ನಾವು ಕಲ್ತಿದ್ದೇವೆ ಪ್ರಿಯರೇ, ಯೇಸುವನ್ನ ನಾವು ಎಲ್ಲಾ ಒಂದು ವ್ಯಾಪಾರದ ವಿಷಯದಲ್ಲಿ, ಕೆಲಸ ಕಾರ್ಯಗಳ ವಿಷಯದಲ್ಲಿ ಏನೇ ಮಾಡಿದ್ರು ಕೂಡ ಯೇಸುವನ್ನ ನಾವು ಮುಂದೆ ಇಟ್ಟು ಮುಂದೆ ಸಾಗುವಾಗ ದೇವರು ಎಲ್ಲಾ ವಿಷಯಗಳಲ್ಲಿ ನಾವು ಕೈ ಹಾಕುವಂತ ಪ್ರತಿಯೊಂದು ವಿಷಯದಲ್ಲಿ ಆತನ ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. Even though we go to different places, whether we have believers, whether we have unbelievers, we have learned to pray and we have learned to commit our ways to the Lord and trusting God and keeping God with us. When we do it, when we honor God, God will honor everything whatever you put your hands in your life. ಈ ದಿನ ನಾವು ಅನೇಕ ಅನ್ಯರ ಮಧ್ಯದಲ್ಲಿ ಕೂಡ ನಾವು ಪ್ರಯಾಣ ಮಾಡುತ್ತಾ ಹೋಗ್ತಾ ಇರ್ತೇವೆ. ಅವರು ಕ್ರೈಸ್ತರ ಇರ್ತಾರೆ, ಕ್ರೈಸ್ತರ ಅಲ್ಲದವರು ಇರ್ತಾರೆ. ಅವರೆಲ್ಲರ ಮಧ್ಯದಲ್ಲಿ ಕೂಡ ನಾವು ಹಾದು ಹೋಗುತ್ತಿರುವಾಗ ನಾವು ಕಾಲಿಡುವ ಪ್ರತಿಯೊಂದು ಸ್ಥಳವನ್ನ, ಕೈ ಹಾಕುವ ಪ್ರತಿಯೊಂದು ಕೆಲಸವನ್ನ ಆತನು ಆಶೀರ್ವಾದ ಮಾಡುವುದಲ್ಲದೆ ನಮ್ಮ ಮೂಲಕ ಆ ಜನರನ್ನು ಕೂಡ ಎಷ್ಟೋ ಸಮೃದ್ಧಿಯಾಗಿ ಆಶೀರ್ವಾದ ಮಾಡುವಂತನಾಗಿರುತ್ತಾನೆ. Psalms 37:5 says, commit your way to the Lord, trust in him and he will do this for you. 37ನೇ ಕೀರ್ತನೆ 5ನೇ ವಚನದಲ್ಲಿ ವಾಕ್ಯವು ಹೀಗಂತದ ಪ್ರಿಯರೇ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು. Today I want to tell you, people of God, ಪ್ರಿಯ ಜನರೇ, ಈ ದಿನ ಒಂದು ವಿಷಯ ಹೇಳ್ತಾ ಇದ್ದೇನೆ. many people are going through loss in their life. Why? Because they don't have Jesus in their business. ಅನೇಕ ಜನರು ಅವರ ಜೀವಿತದಲ್ಲಿ, ಅವರ ವ್ಯಾಪಾರದಲ್ಲಿ ಯೇಸು ಸ್ವಾಮಿ ಇಲ್ಲದೆ ಅವರ ಅನೇಕ ನಷ್ಟಗಳನ್ನ, ಸೋಲುಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. Many families are broken and many families have been broken in their life. Why? Because they don't have Jesus in the family. ಅನೇಕ ಕುಟುಂಬಗಳು ಈ ದಿನ ವಿಚ್ಛೇದನ ಹೊಂದುತ್ತಾ ಇವೆ. ಅವರು ಅನೇಕ ಕುಟುಂಬಗಳು ಮುರಿಯಲ್ಪಡುತ್ತಾ ಇವೆ. ಕಾರಣ ಅವರ ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇಲ್ಲ ಪ್ರಿಯರೇ. Many children are going astray. Why? Because they don't have Jesus in their life. ಅನೇಕ ಜನರು, ಅನೇಕ ಮಕ್ಕಳು ಪೋಷಕರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ಮಾತು ಕೇಳದಂತೆ. ಕಾರಣ ಯೇಸು ಅವರ ಮಕ್ಕಳ ಜೀವಿತದಲ್ಲಿ, ಅವರ ಜೀವಿತದಲ್ಲಿ ಇಲ್ಲದಂತ ಕಾರಣದಿಂದ. Today make Jesus as your Lord and Savior and welcome him in every areas of your life. When you have Jesus with you, you will be prosperous. When you have Jesus with you, you will be blessed. When you have Jesus with you, all your people around you will have favor and they will be blessed in their lives. ಈ ದಿನ ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನಾಗಿ, ದೇವರಾಗಿ ನಿನ್ನ ಹೃದಯದಲ್ಲಿ ಆಹ್ವಾನ ಮಾಡು. ಆತನ ನಿನ್ನ ಜೀವನದಲ್ಲಿ ಬರಲು ಸಿದ್ಧನಾಗಿದ್ದಾನೆ. ಆತನ ನಿನ್ನ ಜೀವನದಲ್ಲಿ ಬರುವಾಗ ಆತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಸುತ್ತಲಿರುವಂತಹ ಕುಟುಂಬ ಸದಸ್ಯರನ್ನು ಆಶೀರ್ವಾದ ಮಾಡಿ, ನಿನ್ನ ಜೊತೆಯಾಗಿರುವಂತಹ ಕೆಲಸಗಾರನ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನ ಅವರ ಮಧ್ಯದಲ್ಲಿ ಆಶೀರ್ವಾದದ ನಿಧಿಯಾಗಿ ಆತ ನೀಡುವಂತನಾಗಿದ್ದಾನೆ ಪ್ರಿಯರೇ. Let's pray right now. ಈ ಸಮಯದಲ್ಲಿ ಪ್ರಾರ್ಥಿಸೋಣ. Father, we thank you, Lord, for this day, Lord. ತಂದೆಯಾದ ದೇವರೇ, ಈ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ All ಸಲ್ಲಿಸುತ್ತೇವೆ. this day we did without you, Jesus. ಅಯ್ಯ, ಈ ಎಲ್ಲಾ ದಿನಗಳು, ವರ್ಷಗಳು ನೀನಿಲ್ಲದಂತೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. We failed in our life, oh God. ನಮ್ಮ ಜೀವನದಲ್ಲಿ ನಾವು ಸೋತು ಹೋಗಿದ್ದೇವೆ We ಕರ್ತನೆ. failed in our family. ನಮ್ಮ ಕುಟುಂಬ ಜೀವಿತದಲ್ಲಿ ಸೋತು We ಹೋಗಿದ್ದೇವೆ. failed our children's life. ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಸೋತು ಹೋಗಿದ್ದೇವೆ. We failed in our business, oh God. ನಮ್ಮ ವ್ಯಾಪಾರಗಳಲ್ಲಿ ಸೋತು ಹೋಗಿದ್ದೇವೆ. Today we want you, Jesus. ಅಯ್ಯ ದೇವರೇ, ಈ ವಿಫಲಗಳು ಸಾಕು. ಈಗ ನೀವು ನಮಗೆ ಬೇಕಾಗಿದೆ. But also in our life, oh God. ಯೇಸುವೇ, ನೀವು ನಮಗೆ ಬೇಕಾಗಿದ್ರಿ. ಕೇವಲ ದೇವರೇ ಕರ್ತನೆ, ನೀವು ನಮ್ಮ ಕರ್ತನಾಗಿ, ದೇವರಾಗಿ ನಮ್ಮ ಜೀವನದಲ್ಲಿ ಬರಬೇಕಯ್ಯ. We want you to, Jesus, to come into our life. ಅಯ್ಯ ಯೇಸುವೇ, ನೀನು ನಮ್ಮ ಹೃದಯದಲ್ಲಿ ಬಾ ಎಂಬುದಾಗಿ We ಬಯಸ್ತೇವೆ. give you the prominent place and we submit everything into your hands. We commit our ways and trust you, Lord, so that you will give us victory, oh God. ಕರ್ತನೆ, ನಮ್ಮ ಎಲ್ಲ ಭಾಗಗಳು, ಎಲ್ಲ ಮಾರ್ಗಗಳು ನಿಮಗೆ ಒಪ್ಪಿಸಿಕೊಟ್ಟವರಾಗಿ, ನಿಮಗೆ ಮೊದಲನೇ ಸ್ಥಾನವನ್ನು ಕೊಡುವುದರ ಮೂಲಕ ನಮ್ಮೆಲ್ಲ ಜೀವನಗಳನ್ನ, ಕುಟುಂಬಗಳನ್ನ, ವ್ಯಾಪಾರಗಳನ್ನ, ಸಮಸ್ತವನ್ನ ನಿಮ್ಮ ಮೇಲೆ ಆಧಾರಪಟ್ಟದಾಗಿ, ನಿಮ್ಮ ಮೇಲೆ ಭರವಸೆ ಇಟ್ಟವರಾಗಿ ನಾವು ಮುಂದೆ ಸಾಗಲು ಸಿದ್ಧರಾಗಿದ್ದೇವೆ. Forgive us, Jesus. ಕರ್ತನೆ, ನಮ್ಮನ್ನು ಕುರಿತು ಕ್ಷಮಿಸು ದೇವರೇ. You are our Lord and Savior. ನೀನೇ ನಮ್ಮ ಕರ್ತನು, ರಕ್ಷಕನು. In Jesus' name. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. Amen. ಆಮೆನ್. Keep Jesus as your Lord and Savior. ಯೇಸುವನ್ನ ನಿಮ್ಮ ಕರ್ತನು, ರಕ್ಷಕನಾಗಿ ನೀವು ಮುಂದೆ ಇಟ್ಟುಕೊಳ್ಳ್ರಿ. Every areas of your life. ಆತನೇ ನಿಮ್ಮ ಎಲ್ಲ ಜೀವಿತದಲ್ಲಿ ಪ್ರಾಮುಖ್ಯನಾಗಿರುತ್ತಾನೆ. Jesus Christ is our Lord. ಯೇಸು ಕ್ರಿಸ್ತನು ನಮ್ಮ ಕರ್ತನಾಗಿದ್ದಾನೆ. ಆಮೆನ್.